ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಈ ಸ್ಟೋರಿ ಕೇಳಿದ್ರೆ ಅರ್ಥವಾಗುತ್ತೆ. ಗಂಡ ಹೆಂಡತಿ ಇಬ್ಬರಲ್ಲೂ ಈ ಸಮಸ್ಯೆಗಳು ಇರುತ್ತೆ. ನಾಚಿಕೆ ಸಂಕೋಚೆ ಬೇಡ. ದಾಂಪತ್ಯದಲ್ಲಿ ಕೆಲವೊಂದು ಲೈಂಗಿಕ ಸಮಸ್ಯೆಗಳು ಪುರುಷರು ಹಾಗೂ ಮಹಿಳೆಯರನ್ನು ಕಾಡುವುದು. ದಾಂಪತ್ಯ ಜೀವನದಲ್ಲಿ ಲೈಂಗಿಕ ಜೀವನವು ತುಂಬ ಪ್ರಮುಖ ಪಾತ್ರ ವಹಿಸಿರುವುದು. ಲೈಂಗಿಕ ಜೀವನವು ಆರೋಗ್ಯವಾಗಿದ್ದರೆ ಆಗ ಸಂಪೂರ್ಣ ದಾಂಪತ್ಯವು ಸುಖಮವಾಗಿ ಇರುವುದು. ದಾಂಪತ್ಯದಲ್ಲಿ ಕೆಲವೊಂದು ಸಲ ಸಂಗಾತಿಗಳಿಗೆ ಲೈಂಗಿಕ ಸಮಸ್ಯೆಗಳನ್ನು ಕಾಣಿಸಿಕೊಳ್ಳುವುದು. ಆದರೆ ಇಂತಹ ಸಮಸ್ಯೆಗಳ ಬಗ್ಗೆ ಅವರು ಪರಸ್ಪರ ಚರ್ಚೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳಲು ಹೋಗಲ್ಲ. ಇದರಿಂದ ಅವರ ಲೈಂಗಿಕ ಜೀವನದಲ್ಲಿ ಸಮಸ್ಯೆಗಳು ಹಾಗೆ ಉಳಿದುಕೊಳ್ಳುವುದು. ದಾಂಪತ್ಯದಲ್ಲಿ ಕಂಡುಬರುವ ಕೆಲವೊಂದು ಸಮಸ್ಯೆಗಳು ಯಾವುದು ಎಂದು ನಾವು ನಿಮಗೆ ಈ ಸ್ಟೋರಿಯಲ್ಲಿ ಹೇಳಲಾಗಿದೆ. ಪುರುಷರ ಬಂಜೆತನ, ವೀರ್ಯದ ಗಣತಿ ಕಡಿಮೆ ಆಗುವುದು ಅಥವಾ ಆದರೆ ಚಲಶೀಲತೆ ಸಮಸ್ಯೆಯಾದರೆ ಅದರಿಂದ ಪುರುಷರಲ್ಲಿ ಬಂಜೆತನವು ಕಂಡುಬರುವುದು. ಇಂತಹ ಸಮಸ್ಯೆಗಳು ಇದ್ದರೆ ಆಗ ಸಂಗಾತಿಯನ್ನು ಗರ್ಭಧರಿಸುವಂತೆ ಮಾಡಲು ಅವರು ವಿಫಲವಾಗುವರು. ಇಂತಹ ಸಮಸ್ಯೆಯಿಂದ ತುಂಬ ಜನರು ಬಾಳುತ್ತಿರುವವರು, ಆದರೆ ಇದರ ಬಗ್ಗೆ ಮಾತನಾಡುವುದು ಕಡಿಮೆ. ಆಯುರ್ವೇದದಲ್ಲಿ ಈ ಸಮಸ್ಯೆಯನ್ನು ನಿವಾರಿಸಲು ಸಮ ಪ್ರಮಾಣದ ಅಶ್ವಗಂಧ ಹುಡಿ, ಶಾತವಾರಿ ಹುಡಿ, ಬಿಳಿ ಮುಸ್ಲಿಂ ಹುಡಿ, ಕಪ್ಪು ಮುಸ್ಲಿ ಹುಡಿ, ಕೌಚು ಬೀಜದ ಹುಡಿ ಮತ್ತು ಆಮ್ಲದ ಕುಡಿಯನ್ನು ಬೆರೆಸಬೇಕು. ಇದರ ಮಿಶ್ರಣವನ್ನು 10 ಗ್ರಾಂನಷ್ಟು ಪ್ರತಿನಿತ್ಯವೂ ರಾತ್ರಿ ವೇಳೆ ಸೇವನೆ ಮಾಡಿದರೆ ತುಂಬ ಪರಿಣಾಮಕಾರಿ. ಶೀಘ್ರ ಸ್ವಲ್ಪಾನ. ಇದರಿಂದ ಪುರುಷರು ಮುಜುಗರಕ್ಕೆ ಒಳಗಾಗುವವರು ಮತ್ತು ಸಂಗಾತಿಯನ್ನು ತೃಪ್ತಿಪಡಿಸಲು ವಿಫಲವಾಗುವವರು. ದೇಹದಲ್ಲಿ ಅತಿಯಾದ ಉಷ್ಣತೆ ಇರುವ ಪುರುಷನಲ್ಲಿ ಇಂತಹ ಸಮಸ್ಯೆಯು ಕಂಡುಬರುವುದು ಎಂದು ಆಯುರ್ವೇದವು ಹೇಳಿದೆ. ಇದಕ್ಕಾಗಿ ಕೆಲವೊಂದು ಆಹಾರ ಕ್ರಮಗಳನ್ನು ಬದಲಾಯಿಸಬೇಕು. ಕಲ್ಲುಪ್ಪು, ಚಹಾ, ಕಾಫಿ, ಮಸಾಲೆಯುಕ್ತ ಆಹಾರಗಳನ್ನು ಕಡೆಗಣಿಸಬೇಕು. ಈ ಎಲ್ಲ ಆಹಾರಗಳು ದೇಹದಲ್ಲಿ ಉಷ್ಣತೆ ಹೆಚ್ಚು ಮಾಡುವುದು. ಉಷ್ಣತೆ ಕಡಿಮೆ ಮಾಡಲು ಮೊಸರು, ಪುದೀನ ಮತ್ತು ಕೊತ್ತಂಬರಿ ಚಟ್ನಿ ಸೇವನೆ ಮಾಡಿ. ಈ ಆಹಾರ ಬದಲಾವಣೆಗೆ ಜೊತೆಗೆ 20 ಮಿಲಿಮೀಟರ್ ಉಸಿರಾಶವ ಬೆಳಿಗ್ಗೆ ಹಾಗೂ ಸಂಜೆ ವೇಳೆ ತಿಂಡಿ ತಿಂದು ಸೇವನೆ ಮಾಡಬೇಕು. ಕಾಮಸ್ಥಕ ಕೊರತೆ. ಪುರುಷರು ಹಾಗೂ ಮಹಿಳೆಯರಲ್ಲಿ ಕಾಮಸ್ಥಿಕೆ ಕೊರತೆಯ ಸಾಮಾನ್ಯ ಸಮಸ್ಯೆಯಾಗಿರುವುದು. ಆಯುರ್ವೇದದಲ್ಲಿ ಇದನ್ನು ನಿವಾರಣೆ ಮಾಡಲು ಔಷಧಿಗಳು ಇದೆ. ಒತ್ತಡ, ಆತಂಕ ಮತ್ತು ವ್ಯಸ್ತ ಜೀವನ ಶೈಲಿಯಿಂದಾಗಿ ಹೀಗೆ ಆಗುವುದ. ಒತ್ತಡವಿದ್ದರೆ 2 ಗ್ರಾಂ ಬ್ರಾಹ್ಮಿ ಚೂರ್ಣವನ್ನು ಬೆಳಗ್ಗೆ ಮತ್ತು ಸಂಜೆ ವೇಳೆ ಹಾಲಿನ ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಆತಂಕವಿದ್ದರೆ ಆಗ 1 ಚಮಚ ತ್ರಿಫಲ ಘೃತವನ್ನು ಹಾಲಿನ ಜೊತೆಗೆ ರಾತ್ರಿ ಮಲಗುವ ಮೊದಲೇ ಸೇವನೆ ಮಾಡಿ. ರಾತ್ರಿ ಮಲಗುವ ಮೊದಲೇ 5 ಗ್ರಾಂ ಶತವಾಗಿ ಕುಡಿಯನ್ನು ಹಾಲಿನ ಜೊತೆಗೆ ಚಂದ್ರಪ್ರಭಾವಟಿ ಜೊತೆಗೆ ಸೇವಿಸಬೇಕು. ಬೆಳಗ್ಗೆ ಮತ್ತು ಸಂಜೆ ವೇಳೆ ಹೊಟ್ಟೆಗೆ ಆಹಾರ ಸೇವನೆ ಮಾಡಿದ ಬಳಿಕ 20 ಮಿಲಿಮೀಟರ್ನಷ್ಟು ಆಚ್ಯಗಂಧೀರವಷ್ಟವನ್ನು ಸೇವನೆ ಮಾಡಬೇಕು. ಈ ಎಲ್ಲ ಔಷಧಿಗಳು ಪುರುಷರ ಹಾಗೂ ಮಹಿಳೆಯರಿಗೆ ಸಹಕಾರಿ ಆಗಿರುವುದು. ಮಹಿಳೆಯರ ಬಂಜೆತನ. ಮಹಿಳೆಯರಲ್ಲಿ ಬಂಜೆತನ ಎನ್ನುವ ಸಾಮಾನ್ಯ ವಿಚಾರ, ಆದರೆ ಇದನ್ನು ಶತವಾರಿಯಿಂದ ನಿವಾರಣೆ ಮಾಡಬಹುದು. ಇದರ ಸೇವನೆ ಮಾಡಿದರೆ ಅದು ಫಲವತ್ತತೆ ಹೆಚ್ಚು ಮಾಡುವುದು ಮಾತ್ರವಲ್ಲದೆ ದೈಹಿಕ ಹಾಗೂ ಮಾನಸಿಕವಾಗಿ ಬೀಳುವಂತಹ ಒತ್ತಡವನ್ನು ಕಡಿಮೆ ಮಾಡುವುದು. ಪ್ರತಿನಿತ್ಯವೂ 1 ಲೋಟ ಬಿಸಿ ಹಾಲಿನ ಜೊತೆಗೆ 2 ಶಾತವಾರಿ ಮಾತ್ರೆಗಳನ್ನು ಸೇವನೆ ಮಾಡಬೇಕು. ಮಹಿಳೆಯರಲ್ಲಿ ಲೈಂಗಿಕ ಸಮಸ್ಯೆಗಳು. ಮಹಿಳೆಯರಲ್ಲಿ ಕಂಡುಬರುವಂತಹ ಲೈಂಗಿಕ ಸಮಸ್ಯೆಯನ್ನು ಗೋಕಸುರವಾದ ಚಿಕಿತ್ಸೆ ಮೂಲಕ ನಿವಾರಣೆ ಮಾಡಬಹುದು. 4 ವಾರಗಳ ಕಾಲ ಈ ಗಿಡಮೂಲಿಕೆ ಸೇವನೆ ಮಾಡಿದರೆ ಆಗ ಮಹಿಳೆಯರಲ್ಲಿ ಕಾಮಶಕ್ತಿ, ಲೈಂಗಿಕ ಉತ್ತೇಜನ ಮತ್ತು ತೃಪ್ತಿಯೂ ಸಿಗುವುದು. ಮಹಿಳೆಯರಿಗೆ ಈ ಮೇಲಿನ ಸಮಸ್ಯೆಗಳು ಇದ್ದರೆ ಆಗ ಅವರು ಗೋಕಸುರಾದ 1/2
ಚಮಚದಷ್ಟು ಚೂರ್ಣವನ್ನು ದಿನದಲ್ಲಿ 2 ಸಲ ಹಾಕು ಅಥವಾ ಬೇನುತುಪ್ಪದ ಜೊತೆಗೆ ಸೇವೆ ಮಾಡಬೇಕು. ಈ ಎಲ್ಲ ಔಷಧಿಗಳನ್ನು ಸೇವನೆ ಮಾಡುವ ಸಂದರ್ಭದಲ್ಲಿ ದೇಹದ ಉಷ್ಣತೆ ಹೆಚ್ಚಿಸುವಂಥ ಆಹಾರಗಳನ್ನು ಕಡೆಗಣಿಸಬೇಕು. ಎಲ್ಲ ಸಮಸ್ಯೆಗಳು ಈ ಔಷಧಗಳಿಂದ ನಿವಾರಣೆ ಮಾಡಬಹುದು. ಸಮಸ್ಯೆಗಳನ್ನು ನಿಮಗೆ ಆಪ್ತರಾಗಿರುವವರ ಬಳಿ ಚರ್ಚೆ ಮಾಡಿ. ಇದನ್ನು ಚಿಕಿತ್ಸೆ ಮೂಲಕ ನಿವಾರಣೆ ಮಾಡಬಹುದು. ಅತಿಯಾದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಮತ್ತು ವೈದ್ಯರಿಂದ ಚಿಕಿತ್ಸೆ ಪಡೆಯಿರಿ. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.